ಎಲ್ಲ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರಿಗೆ ಸ್ವಾಗತವನ್ನು ಕೋರ್ತಾ ಈ ದಿವಸ ವಾಲ್ಮೀಕಿ ನಾಯಕ ಸಂಘಗಳ ಒಕ್ಕೂಟದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು, ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಕೇರನಗರ ತಾಲೂಕು ನಾಯಕ ಸಂಘದ ಉಪಾಧ್ಯಕ್ಷರಾದ ತಿಪ್ಪೂರ್ ಮಾದೇವ್ ಅವರಿದ್ದಾರೆ. ಅದೇ ರೀತಿ ನಮ್ಮ ಸಮುದಾಯದ ಮತ್ತೊಬ್ಬರು ಮುಖಂಡರಾದಂತ ವೆಂಕಟೇಶ್ ನಾಯ್ಕ ಅವರಿದ್ದಾರೆ. ಅದೇ ರೀತಿ ಇನ್ನೊಬ್ರು ಮುಖಂಡರಾದಂತ ಶಿವಣ್ಣ ಹೊಸರಾಮನಹಳ್ಳಿ ಅವರಿದ್ದಾರೆ. ಮತ್ತು ನಮ್ಮ ಸಮುದಾಯದ ಮತ್ತೊಬ್ಬರು ಮುಖಂಡರಾದಂತ ಸುರೇಶ್ ಅವರಿದ್ದಾರೆ. ನರಸಿಂಹ ನಾಯ್ಕ ಮುಂಜಾನೆ ಅವರು ಈ ದಿವಸ ಪತ್ರಿಕಾಗೋಷ್ಠಿಯನ್ನ ಕರೆದಿರುವಂತ ಪ್ರಮುಖ ಉದ್ದೇಶ ಏನು, ರಾಜ್ಯದಲ್ಲಿ ಮುಂದಿನ ಜೂನ್ ತಿಂಗಳಲ್ಲಿ ವಿಧಾನ ಪರಿಷತ್ ಚುನಾವಣೆ ನಡೆಯುತ್ತದೋ, ಸುಮಾರು 12 ಸ್ಥಾನಗಳಿಗೆ ವಿಧಾನ ಪರಿಷತ್ ಚುನಾವಣೆ ನಡೀತಿದೆ. ಆ ಚುನಾವಣೆಯಲ್ಲಿ ನಮ್ಮ ಸಮುದಾಯದ ಎಸ್ ಸಿ ಬಸವರಾಜ್ ಅವರಿಗೂ ಕೂಡ ಅವಕಾಶವನ್ನು ಕೊಡಬೇಕು, ಅವ್ರನ್ನ ವಿಧಾನ ಪರಿಷತ್ ಸದಸ್ಯರನ್ನಾಗಿ ನೇಮಕ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಮನವಿಯನ್ನ ಮಾಡ್ತೇವೆ. ಕಾರಣ, ಮೈಸೂರು ವಿಭಾಗದಲ್ಲಿ ಸುಮಾರು 9 ರಿಂದ 10 ಲಕ್ಷ ಜನಸಂಖ್ಯೆ ನಮ್ಮ ವಾಲ್ಮೀಕಿ ನಾಯಕ ಸಮುದಾಯದವರು ಇದ್ದೇವೆ. ಈ ಭಾಗದಲ್ಲಿ ಹಿಂದೆ ನಮ್ಮ ಸಮುದಾಯದಿಂದ 3-4 ಜನ ಶಾಸಕರಾಗ್ತಿದ್ರು. ಜೊತೆಗೆ 1-2 ವಿಧಾನ ಪರಿಷತ್ ಸದಸ್ಯರಾಗುವ ಅವಕಾಶ ಇತ್ತು. ಕಳೆದ ವರ್ಷಗಳಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನವರು ಕೂಡ ನಮ್ಮ ಸಮುದಾಯದವರನ್ನ ವಿಧಾನ ಪರಿಷತ್ ಸದಸ್ಯನಾಗಿ ಮಾಡವ್ರೆ. ಆದ್ರೆ ಕಾಂಗ್ರೆಸ್ ಇಂದ ಇಲ್ಲಿವರೆಗೂ ಕೂಡ ನಮ್ಮ ಸಮುದಾಯದವ್ರನ್ನ ಯಾರನ್ನೂ ಕೂಡ ಈ ಭಾಗದಲ್ಲಿ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಿಲ್ಲ. ಈ 6-7 ಜಿಲ್ಲೆಯಲ್ಲಿ ಎಚ್.ಡಿ. ಕೋಟೆ ವಿಧಾನಸಭಾ ಕ್ಷೇತ್ರ ಬಿಟ್ರೆ ನಮ್ಗೆ ಎಲ್ಲೂ ಅವಕಾಶನೇ ಕೊಡ್ತಾ ಇಲ್ಲ. ಏನೋ 2013ರಲ್ಲಿ 2008ರಲ್ಲಿ ಕ್ಷೇತ್ರ ವಿಂಗಡಣೆ ಆಯ್ತು. ಅದಕ್ಕಿಂತ ಮೊದಲು ನಾವು 4 ಕ್ಷೇತ್ರದಲ್ಲಿ ಶಾಸಕರಾಗ್ತಿದ್ದವು. ಬನ್ನೂರಲ್ಲಿ ನಮ್ಮ ಸಮುದಾಯದವರು ಶಾಸಕರಾಗ್ತಿದ್ರು, ನಂಜನಗೂಡಿನಲ್ಲಿ ಆಗ್ತಿದ್ರು, ಹುಣಸೂರಲ್ಲಿ ಶಾಸಕರಾಗ್ತಿದ್ರು. ಆದ್ರೆ ಈಗ ಕೇವಲ 1 ಸ್ಥಾನಕ್ಕೆ ಬಂದು ನಿಂತಿದೆ ನಮ್ಮ ಸಮುದಾಯದ ಪ್ರಾತಿನಿಧ್ಯ. ಆದ್ರಿಂದ ಎಸ್ ಸಿ ಬಸವರಾಜ್ ಅವ್ರನ್ನ ಕಾಂಗ್ರೆಸ್ ಪಕ್ಷ ಈ ಬಾರಿ ವಿಧಾನ ಪರಿಷತ್ ಸದಸ್ಯರನ್ನಾಗಿ ನೇಮಕ ಮಾಡಬೇಕು ಅಂತ ನಾವು ರಾಜ್ಯ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷವನ್ನ ಒತ್ತಾಯ ಪಡಿಸ್ತೇವೆ. ಇವರು 6-7 ಜಿಲ್ಲೆಯ ಸಮುದಾಯದ ಪರವಾಗಿ ನಿರಂತರವಾಗಿ 40 ವರ್ಷಗಳಿಂದ ಕೆಲಸವನ್ನ ಮಾಡ್ಕೊಂಡು ಬರ್ತಾವೆ. ಜೊತೆಗೆ ಪಕ್ಷದಲ್ಲೂ ಕೂಡ ಬಹಳ ಪ್ರಾಮಾಣಿಕತೆಯಿಂದ ಪಕ್ಷ ಸಂಘಟನೆಯಲ್ಲಿ ಕೆಲಸವನ್ನ ನಿರ್ವಹಿಸ್ಕೊಂಡು ಬರ್ತಾವ್ರೆ. 6-7 ಜಿಲ್ಲೆಯ ಜವಾಬ್ದಾರಿಯನ್ನ ತಗೊಂಡು ಕೂಡ ಕೆಲಸ ಮಾಡ್ಕೊಂಡು ಬಂದವ್ರೆ. ಅವರು ಸುಮಾರು 40 ವರ್ಷಗಳಿಂದ ನಿರಂತರವಾಗಿ ರಾಜಕೀಯ ಮತ್ತು ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ರೂ ಕೂಡ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ ಅನ್ನೋದು ನಮ್ಮ ಸಮುದಾಯದ ನೋವು. ಅವ್ರಿಗೆ ಏನೋ
2008ರಲ್ಲಿ ಚುನಾವಣೆ ನಡೀತೋ, ಅವ್ರಿಗೆ ಆ ಅವಧಿಯಲ್ಲೇ ಶಾಸಕರಾಗೋ ಅವಕಾಶ ಇತ್ತು. ಆದ್ರೆ ಅವರು ಪಕ್ಷ ನಿಷ್ಠೆಯಿಂದ ಪಕ್ಷಕ್ಕೆ ಮೋಸ ಮಾಡಿ ಬೇರೆ ಕಡೆ ಹೋಗಬಾರ್ದು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಪಕ್ಷದಲ್ಲಿ ನಿರಂತರವಾಗಿ ಅವರು ಕೆಲಸವನ್ನ ಮಾಡ್ಕೊಂಡು ಬರ್ತಾವ್ರೆ. ಆದ್ರೆ ಅವ್ರಿಗೆ ವಿಧಾನಸಭಾ ಸದಸ್ಯರನ್ನಾಗಿ ಮಾಡಿದ್ರೆ ನಿಮ್ಮ ಪಕ್ಷ ಸಂಘಟನೆಗೂ ಸಹಕಾರಿಯಾಗ್ತದೆ, ಜೊತೆಗೆ ನಮ್ಮ ಸಮುದಾಯಕ್ಕೂ ಒಂದು ರಾಜಕೀಯ ಶಕ್ತಿಯನ್ನ ಕೊಟ್ಟಂಗ ಆಗ್ತದೆ. ಆದ್ರಿಂದ ಎಸ್ ಸಿ ಬಸವರಾಜ್ ಅವರ ನಿಸ್ವಾರ್ಥ ಪ್ರಾಮಾಣಿಕ ಅವರ ಸೇವೆಯನ್ನ ಗುರುತಿಸಿ ಜೂನ್ ತಿಂಗಳಲ್ಲಿ ಏನು ವಿಧಾನ ಪರಿಷತ್ ಚುನಾವಣೆ ನಡೀತಿದೆಯೋ ಆ ಸಂದರ್ಭದಲ್ಲಿ ಅವಕಾಶವನ್ನು ಕೊಡಬೇಕು. ನಮ್ಮ ಮೈಸೂರು ಭಾಗಕ್ಕೆ ನಾಯಕ ಸಮುದಾಯಕ್ಕೆ ಪ್ರಾತಿನಿಧ್ಯವನ್ನ ಕೊಡಬೇಕು ಅಂತ ನಾವು ಪಕ್ಷದ ಮುಖಂಡರಲ್ಲಿ ಹಾಗೂ ಸರ್ಕಾರದಲ್ಲಿ ಮನವಿಯನ್ನ ಮಾಡ್ತೇವೆ. 13ರಲ್ಲಿ ಮೊದಲನೇ ಅವಧಿಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕೊಟ್ಟವ್ರೆ. ನಾವು ಈ ಸಲ ಅವ್ರಿಗೆ ವಿಧಾನ ಪರಿಷತ್ ಸದಸ್ಯರನ್ನಾಗಿ ನೇಮಕ ಮಾಡಿ ಅಂತ ಕೇಳ್ತಾ ಇದ್ರು. ಅವರು ಪಕ್ಷದಲ್ಲೂ ಹಿರಿಯರು, ಅದ್ರ ಜೊತೆಗೆ ನಮ್ಮ ಸಮುದಾಯದಲ್ಲೂ ಹಿರಿಯವರಾಗಿರೋದ್ರಿಂದ ಅವ್ರಿಗೆ ಅವಕಾಶವನ್ನು ಕೊಡಿ. ನಿಮ್ಮ ಪಕ್ಷಕ್ಕೂ ಸಹಕಾರಿ ಆಗ್ತದೆ, ಸಮುದಾಯಕ್ಕೂ ಸಹಕಾರ ಆಗ್ತದೆ ಅಂತ ನಾವು ಮನವಿಯನ್ನು ಮಾಡ್ತೇವೆ.